ಗರ ನಮಸ್ತೆ ಸರ್ ನಮಸ್ತೆ ಅಮ್ಮ. ಅಂತ ಹೇಳ್ಬಿಟ್ಟು 50 ವರ್ಷ ಸರ್ ನನಗೆ. ನಮ್ದು ಬಂದು ಕರ್ನಾಟಕ ಬಳ್ಳಾರಿಯಿಂದ ನಾವು ಕನ್ನಡದವರು ಮಾತಾಡೋದು. ನಾನು ಮೆಡಿಟೇಟರ್ ಸರ್, ಮೆಡಿಟೇಟರ್ ನಾನು. ಹಂಗಾಗಿ ನಾನು ಧ್ಯಾನ ಹೆಚ್ಚೆಚ್ಚು ಮಾಡ್ತಾ ಇರ್ತೀನಿ. ನಾನು 2 or 3 hours ಬೆಳಗ್ಗೆ 3 ಇಂದ 6 ವರೆಗೆ ಮಾಡ್ತಿರ್ತೀನಿ. ಇಲ್ಲ ಡೇ ಟೈಮ್ ಆಗ್ಲಿ, ಒಟ್ಟು ಮೆಡಿಟೇಟರ್ ಅಂದ್ರೆ ಸ್ವಲ್ಪ ಆದಷ್ಟು ಸಾಧನೆ ಮಾಡ್ತಾ ಇರ್ತೀವಿ ನಾವು. ಆ ತರ ಮಾಡ್ಬೇಕಾದ್ರ ನನಗೆ ಹ್ಮ್ ಮೈಯೆಲ್ಲ ನೋವು ಬರ್ತಾ ಇತ್ತು. ಕೈ ಕಾಲು ಮೈಯೆಲ್ಲ ನೋವು ಬರ್ತಾ ಇತ್ತು. ಯಾಕೆ ಈ ತರ ಎಷ್ಟೊಂದು, ಯಾಕಂದ್ರೆ ಧ್ಯಾನ ಮಾಡೋದ್ರಿಂದ ನಾವೆಲ್ಲ ಈ ನೋವುಗಳು ಕಳ್ಕೊಂತೀವಿ, ಅನಾರೋಗ್ಯ ಎಲ್ಲ ಹೋಗ್ತೈತಿ, ಆರೋಗ್ಯವಾಗಿರ್ತೀವಿ ಅಂತ ಪ್ರತಿಯೊಬ್ರು ಮಾಸ್ಟರ್ಸ್ ಹೇಳೋರು. ನಾವು ಕ್ಲಾಸ್ ಮಾಡಿದ್ರೆ ನಾವು ಅದೇ ತರಾನೇ ಹೇಳ್ತಾ ಇರ್ತೀವಿ. ಯಾಕೆ ನನಗೆ ಈ ತರ ಆಗ್ತಾ ಇದೆ ಅಂತ ಸೀನಿಯರ್ ಮಾಸ್ಟರ್ಸ್ ಎಲ್ಲ ಕೇಳ್ತಾ ಇದ್ದೆ ನಾನು. ಮೇಡಮ್ ಈ ತರ ನೋವು ಬರ್ತಾ ಇದೆ, ಏನ್ ಮಾಡ್ಬೇಕು, ಬ್ಯಾಕ್ ಪೇನ್ಸ್ ಬರ್ತಾ ಇದೆ, ಮೈ ನೋವು ಬರ್ತಾ ಇದೆ ಅಂದ್ರೆ, ಇಲ್ಲ ಹೀಲ್ ಆಗ್ತಾ ಇದೆ ನಿಮಗೆ, ಅದಕ್ಕೆ ಈ ತರ ಆಗ್ತಾ ಇದೆ ಅಂತ ಇದ್ರು. ಆ ಮನೇಲೂ ಹೇಳ್ತಾ ಇರ್ಲಿಲ್ಲ ನಾನು. ಮನೇಲಿ ಹೇಳಿದ್ರೆ ಎಲ್ಲ ಆರೋಗ್ಯ ಅಂತಂದೆಲ್ಲ ಕ್ಲಾಸ್, ನಾವು PMC ಬಳ್ಳಾರಿ ನಾನು ಚಾನಲಿಂಗ್ ನಡೆಸ್ತಾ ಇರ್ತೀನಿ. ಎಲ್ಲ ಪ್ರತಿಯೊಬ್ಬರಿಗೆ ಹೇಳ್ತಾ ಇರ್ತೀನಿ ನಾನು, ಈ ಅನಾರೋಗ್ಯದಿಂದ ಆರೋಗ್ಯವಾಗಿರ್ತೀವಿ ನೀವು ಮಾಡ್ರಿ ಅಂತಂದು. ನೀವೇ ಹೇಳರು, ನೀವೇ ಕರೆಕ್ಟ್ ಇರ್ಲಿಲ್ಲ ಅಂದ್ರೆ ಹೆಂಗ ಅಂತಾರಂತ ನಾನು ಮನೇಲಿ ಯಾರಿಗೂ ಹೇಳ್ತಾ ಇರ್ಲಿಲ್ಲ. ಆದ್ರೂ ಸುಸ್ತು, ಎಲ್ಲಿ ಕೂತ್ರು ಅಲ್ಲೇ ಕೂತ್ ಬಿಡೋದು, ಏನ್ ಕೆಲ್ಸನ ಮಾಡ್ತಾ ಇರ್ಲಿಲ್ಲ. ಎಷ್ಟು ಲೇಜಿ ಅಂದ್ರ ಅಡಿಗೆ ಮಾಡಿ ಬಿಟ್ಟದು ಮತ್ತೆ ಬರೋದು, ಆ ತರ ಲೇಜಿ ಆಗ್ಬಿಟ್ಟಿದ್ದೆ ನಾನು. ಧ್ಯಾನ ಕೂಡ್ತಿದ್ದೆ, ಧ್ಯಾನ ಚೆನ್ನಾಗಾಗ್ತಿತ್ತು. ಆದ್ರ ಕೆಲಸ ಮಾಡಾಕ ಒಂಥರ ಲೇಜಿ, ಬಾಡಿ ಎಲ್ಲ ವಜಾ ಆಗ್ತಿತ್ತು. ಸ್ವಲ್ಪ ಒಂದು 1/2 ಕಿಲೋಮೀಟರ್ ನಡೆದ್ರೆ ಒಂಥರ ಆಯಾಸ ಬಂದಂಗ ಆಗ್ತದೆ. ಸಾಕಪ್ಪ ಕೂಡಾಣೇನೋ, ಸಾಕಿನ್ನ ಅಡ್ಡಾಡೋದ್ ಸಾಕು ಅನಿಸ್ತಾ ಇರ್ತಿತ್ತು. ಇಲ್ಲೇನ ಎದ್ದು ಹೋಗ್ಬೇಕಂದ್ರೆ ಆ ತರ ಮೆಂಟಾಲಿಟಿ ಆಯ್ತು ನನಗೆ. ಎಷ್ಟೋ ಸೀನಿಯರ್ ಮಾಸ್ಟರ್ಸ್ ಕೇಳಿದೆ ನಾನು. ಈ ತರ ಹೀಲಿಂಗ್ ಅಂತ ಇದ್ರು. ಕೋಮ್ಲಾ ಮೇಡಮ್ ಅಂತ ಅವರು ನನಗೆ ಕ್ಲೋಸ್ ಅವರು. ಅವ್ರನ್ನ ಒಂದ್ಸಲ ಅದಕ್ಕೋ ಕಾಲ್ ಮಾಡಿದ್ದೆ ನಾನು. ಮಾಡಿದಾಗ ಈ ತರ ಆಗ್ತಾ ಇದೆ ಮೇಡಮ್, ನೀವೇನ ಹೀಲಿಂಗ್ ಏನಾನ ಧ್ಯಾನ ಮಾಡಿಸ್ತೀರ ನೋಡ್ರಿ ನನಗೆ ಅಂತ ಕೇಳಿದ್ರೆ, ಇಲ್ಲ ಮೇಡಮ್ ಈ ತರ ಸಂಯಮ ಅಂತಿದೆ, ನಿರಾಹಾರ ಸಂಯಮ, ನೀವು ಸೇರ್ಕೊಳ್ರಿ, ಚೆನ್ನಾಗಿದೆ, ಲಿಕ್ವಿಡ್ ಮೇಲೆ ಇರುತ್ತದ ಅಂತಂದ್ರು. ನಾನೀಗ 50 ವರ್ಷದಲ್ಲಿ ಯಾವುದೇ ತರದ ಡಯಟ್ ಮಾಡಿಲ್ಲ ನಾನು. ಯಾಕಂದ್ರೆ ನಾನು ಆಕ್ಟಿವ್ ಆಗಿರ್ತಿದ್ದೆ. ಫುಡ್ಡನ್ನ ನಾನು ಹಂಗ ಹೆವಿ ಫುಡ್ ತಗೊಳಲ್ಲ, ಮಾಮೂಲಾಗಿ ತಗೊಂತಾ ಇದ್ದೆ ನಾನು. ಹಂಗಾಗಿ ಅವ್ರು ಹೇಳ್ಯಾರಂತ ಒಂದು ಲಿಂಕ್ ಕಳಿಸಿದ್ರು ಅವರು. ಅವತ್ತು ಫಸ್ಟ್‌ನೇ ದಿನ ನಾನು ಜಾಯಿನೇ ಆಗ್ಲಿಲ್ಲ. ಮತ್ತೆ ಮೇಡಮ್ ಅವರು ಜೂಮಲ್ಲಿ, ಮೇಡಮ್ ನೀವು ಜಾಯಿನ್ ಆಗಿದ್ರಾ ಅಂದ್ರೆ, ಇಲ್ಲ ಮೇಡಮ್ ನಾಳೆ ನೆನಪು ಮಾಡ್ರಿ, ನನಗೆ ನೆನಪಾಗ್ತಾ ಇಲ್ಲ ಅಂತಂದ್ರು. 2ನೇ ದಿನ ಅವರು ನೆನಪು ಮಾಡಲ್ಲ, ನಾನು ನೆನಪಾಗಲ್ಲ. ಇನ್ನು ಥರ್ಡ್ ಡೇ ನಾನೇ ಜಾಯಿನ್ ಆದೆ. ನೋಡೋಣ, ಇದನ್ನ ಗೊತ್ತಿಲ್ಲ ನನಗೆ, ಏನ್ ನಿರಾಹಾರ ಸಂಯಮ ಇದೆ, ಲಿಕ್ವಿಡ್ ತಗೋಬೇಕು, ಏನ್ ನನಗೆ ಫುಡ್ ಯಾವ ತರ ತಗೋಬೇಕು, ಏನು ಮಾಹಿತಿ ಇಲ್ಲ ನನಗೆ. ಆದ್ರೂ ಜಾಯಿನ್ ಆದೆ ನಾನು. ಜಾಯಿನ್ ಆಗಿ ಒಂದು ಫಸ್ಟ್ ಡೇ ಹೇಳಿದ್ರು ಸರ್, ಈ ತರ ಇರುತ್ತು, ಲಿಕ್ವಿಡೇ ತಗೋಬೇಕು, ಪ್ರತಿಯೊಂದು ಯಾವ್ದನ್ನ ತಗೊಳ್ಳಿ ಲಿಕ್ವಿಡ್ ತಗೊಳ್ರಿ ಅಂತ ಇದ್ರು. ಚೆನ್ನಾಗಿತ್ತು. ಯಾಕೆ ನಾನು ಈ ಈ ಮಾಡೇ ಇಲ್ಲ, ಮಾಡೋಣ ಅಂತ ನನಗೆ ಒಂದು ಕಾನ್ಫಿಡೆಂಟ್ ಬಂತು. ಫಸ್ಟ್‌ನೇ ದಿನ ಅರ್ಧ ದಿನ ಒಂದು ಫುಲ್ ತಗೊಂಡೆ. ಬಹಳ ಖುಷಿ ಆಯ್ತು. ಅವತ್ತೇನೋ ಒಂಥರ ಖುಷಿ ಅನಿಸ್ತು. ನೆಕ್ಸ್ಟ್ ದಿನ ನಾನು ಕಾಲು ಎದ್ದೇಳಕ್ಕೆ ಬರ್ತಾ ಇಲ್ಲ. ಮಲಗಿನಿ, ಎದ್ದು ಇಷ್ಟು ನಡ್ಯಕ್ ಆಗ್ತಾ ಇಲ್ಲ ಕಾಲು. ಒಂದ್ ಕಾಲ ಲೆಫ್ಟ್ ಕಾಲ್. ಏನಪ್ಪ ಏನೋ ಮಾಡಕ್ಕೋ ಏನಾಯ್ತಂತ ಭಯ ಆಯ್ತು. ಆದ್ರೂ ಒಂದ್ಸಲ ಸರ್ ಗುರೂಜಿ ಹತ್ರ ಮಾತಾಡ್ದೆ ನಾನು. ಈ ತರ ಇಲ್ಲ ಆಗ್ತಾ ಇರ್ತಾವ ಅಂದ್ರು. ಅಷ್ಟಕ್ಕೂ ನಾವು ಮೆಡಿಟೇಟರ್ ಅಲ್ಲ, ಫಸ್ಟ್ ಮೆಡಿಟೇಷನ್‌ಗೆ ಬಂದ್ರೆ ನಮಗೆಲ್ಲ ಪೇನ್ಸ್ ಎಲ್ಲ ಹೊರಗಡೆ ಬರ್ತಾವಂತ ಒಂದು ಮಾಹಿತಿ ಇತ್ತು ನನಗೆ. ಹಂಗಾಗಿ ನಾನು ಮಾಡಿದೆ, ಬಿಡ್ಲೇ ಇಲ್ಲ ನಾನು. ಅದು 1.5 ದಿನ, 2 ದಿನ ಊಟ ಮಾಡ್ಬೇಕಂದ್ರೆ ಹಿಂಸೆ ಆಗ್ತದೆ ನನಗೆ. ಲಿಕ್ವಿಡೇ ಚೆನ್ನಾಗಿತ್ತಲ್ಲ, ಯಾಕ ಊಟ ಮಾಡ್ಬೇಕು ಅನಿಸ್ತು. 2 ದಿನ ಊಟ ಮಾಡಿ 7 ಡೇಸ್‌ನು ನಾನು ಕಂಟಿನ್ಯೂ ಮಾಡಿದೆ. ಯಾವ್ದಾನ ಮದುವೆಗೆ ಹೋದ್ರೂನು ನಾನು ಲಿಕ್ವಿಡೇ ತಗೊಂತಾ ಇದ್ದೆ ನಾನು. ಒಂದು ಜರ್ನಿ ಮಾಡಿದ್ರೆ ಲಿಕ್ವಿಡ್ ಮೇಲೆ ಇದ್ದೆ. ಅದಾದ್ಮೇಲೆ ನನಗೆ ಮಿರಾಕಲ್ ನಡೆದು ಅಂದ್ರೆ ಯಾವ ತರ ಅಂದ್ರೆ, 7 ಡೇಸ್ ಅಲ್ಲಿ ಪದ್ಮಲತಾ ಮೇಡಮ್ ಅವರು, ಕನ್ನಡ ಬರುತ್ತೆ ಅವ್ರಿಗೆ, ಜೂಮಲ್ಲೇ ಇರ್ತಾರ ಅವ್ರ ಮೇಡಮ್ ಅವರು. ಅವ್ರದ್ದು ಕಾಂಟ್ಯಾಕ್ಟ್ ಮಾಡ್ಬೇಕು ನಾನು, ಅವ್ರನ್ನ ಮಾತಾಡ್ಸ್ಬೇಕು, ನಂಬರ್ ಸಿಗ್ತಾ ಇಲ್ಲಲ್ಲ, ಅವ್ರನ್ನು ಕೇಳ್ಬೇಕು. ಯಾಕಂದ್ರೆ ಎಲ್ಲರೂ ಅಂತ ಇದ್ದೆ. ಅಂತಿರ್ಬೇಕಾದ್ರೆ ನಮ್ಮ ಜೂಮಲ್ಲೇ ಒಬ್ರು ಮೇಡಮ್‌ಗೆ ಕ್ಲಾಸ್ ಕೊಡಿಸಿದ್ರು. ಆ ಅದು ನನಗೆ ಮಿರಾಕಲ್ ಆಯ್ತು. ನನಗೆ ಅನ್ಕೊಂಡಿರೋದು ಅದು. ಆಮೇಲೆ ಮೇಡಮ್ ಅವರು ಕ್ಲಾಸಿಗೆ ಬಂದ್ರು. ಮತ್ತೆ ಒಂದಿನ ಮುಂಚೆ ಫೋನ್ ಮಾಡಿದೆ ನಾನು. ಮೇಡಮ್ ಇದು ಸಂಯಮ ಬಹಳ ಚೆನ್ನಾಗಿದೆ, ನೀವು ಅನುಭವ, ನಮ್ ಚಾನಲ್ ಬರೀ ಅನುಭವ ಹಂಚಿಕೆ ಇರುತ್ತೆ ಮೇಡಮ್, ಇದನ್ನು ಹೇಳ್ರಿ ನೀವು. ಯಾಕಂದ್ರೆ ಸಾಕಷ್ಟು ಜನ ನಾನು ಹೇಳ್ತಾ ಇದ್ದೆ ಲಿಕ್ವಿಡ್ ಮೇಲೆ ಇದೇನ್ ನೋಡ್ರಿ, ಇನ್ನು ಊಟನೇ ಮಾಡಿಲ್ಲ ಮೇಡಮ್ ಅಂತ ಇದ್ರು ಎಲ್ಲರೂ. ಲಿಕ್ವಿಡ್ ಮೇಲೆ ಅದೇನಂದ್ರೆ ಅವ್ರಿಗೆ ಕೇಳಕ್ ಒಂಥರ ವಂಡರ್ ಅನಿಸ್ತಿತ್ತು. ಬಹಳಷ್ಟು ಆಸಕ್ತರಿದಾರೆ, ನಾವು ಮಾಡ್ಬೇಕಂತಂದು. ಮೇಡಮ್‌ಗ ನಾನು ಅದೇ ಥಾಟ್ ಇತ್ತು. ಕರೆಕ್ಟ್ ಮೇಡಮ್ ಅವರು ನಮ್ಮ ಚಾನಲಿಗೆ ಬಂದ್ರು. ಅವರು ಎಲ್ಲ ವಿವರವಾಗಿ ಹೇಳಿದ್ರು, ಎದಕ್ ಸಂಯಮ ಮಾಡ್ಬೇಕು, ಲಿಕ್ವಿಡ್ ಯಾಕೆ ತಗೋಬೇಕು ಅಂತಂದು ಎಲ್ಲ ಹೇಳಿದ್ರು. ಅದಾದ್ಮೇಲೆ ನನಗೆ ಬಹಳ ಖುಷಿ ಆಯ್ತು. ಈಗ ಪ್ರತಿಯೊಬ್ರು ನಾನು ಇದ್ರಲ್ಲಿ ಹೇಳ್ತಾ ಇರ್ತೇನೆ ಜೂಮಲ್ಲಿ, ಈ ತರ ಮಾಡೋರಿದ್ರೆ ನಂಬರ್ ಕೊಡ್ರಿ, ಗ್ರೂಪಲ್ಲಿ ಜಾಯಿನ್ ಮಾಡಿಸ್ತೀನಿ, ಬಹಳಷ್ಟು ಚೆನ್ನಾಗಿದೆ, ನನಗೆ ಬಹಳ ರಿಸಲ್ಟ್ ಬಂದಿದೆ ಅಂತಂದು.
ನನಗೆ ಫಸ್ಟ್ಗೇನು ಮೈ ನೋವು, ಮೈಕೈ ನೋವು, ಬೆನ್ನು ನೋವು ಅಂತ ಹೇಳ್ತಾ ಇದ್ನಲ್ಲ, ಅದು ನೋವೇ ಇಲ್ಲ ನನಗೆ. ಆಕ್ಟಿವ್ ಆಗಿದ್ದೀನಿ. ಮನೆ ಕೆಲಸ ಎಲ್ಲ ಫುಲ್ ಮಾಡ್ತಾ ಇದ್ದೀನಿ. ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ನಂದು ದಿನಚರಿ ಬೆಳಗ್ಗೆ 4:15 ಸ್ಟಾರ್ಟ್ ಆಗ್ತೈತೆ. 6:30ವರೆಗೆ ಧ್ಯಾನ ಆಗ್ತೈತೆ. 6:30ರಿಂದ ಒಂದು ನನ್ನ ಜೂಮ್ ಕ್ಲಾಸಿಗೆ ಒಂದು ಹಾಫ್ ಅನ್ ಅವರ್, 1 ಅವರ್ ನಡೆಸ್ತೀನಿ. ಅದು ಮುಗಿದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂತೀನಿ. 3 ಗಂಟೆಯಿಂದ ಮತ್ತೆ ಕೋಲಾಟ ಪ್ರೋಗ್ರಾಮ್ ಅಂತ 2 ತಾಸು ಹೋಗ್ತೀನಿ. ಅದಾದ್ಮೇಲೆ ಮತ್ತೆ ಬಂದು ಮನೆ ಕೆಲಸ ಮುಗಿಸ್ಕೊಂಡು 11 ಗಂಟೆಗೆ ನಾನು ಮಲಗೋದು. ಮತ್ತೆ 4:15ಗೆ ಎದ್ದೇಳೋದು. ಯಾವುದೇ ತರ ಸುಸ್ತು ಅನ್ಸಲ್ಲ. ಮಧ್ಯಾಹ್ನನೂ ಮಲಗಲ್ಲ. ಊಟ ಮಾಡುವಾಗನ ನಾನು ಮಧ್ಯಾಹ್ನ ರೆಸ್ಟ್ ಮಾಡ್ಬೇಕು, ಮಲಗ್ಬೇಕಂತ ಇದ್ದೆ. ಇವಾಗ ಯಾವುದೇ ತರದ ಅನ್ಸಲ್ಲ ನನಗೆ. ಬಹಳಷ್ಟು ಚೆನ್ನಾಗಿದೆ ನನಗೆ ಹೆಲ್ತ್ ಆಗ್ಲಿ. ವೇಟ್ ಎಷ್ಟು ಲಾಸ್ ಆಗಿದೆ ಗೊತ್ತಿಲ್ಲ. ನಾನು ಇವತ್ತು ಮಾಡ್ಸೋಣ ಅಂತಿದ್ದೀನಿ. ಬಹಳಷ್ಟು ಹೆವಿ ಒಂಥರ ಕಾನ್ಫಿಡೆಂಟ್ ಬಂದಿದೆ. ಏನಾದ್ರೂ ನಾನು ಮಾಡಬಲ್ಲೆ ಅಂತ. ನಾವು ಯಾಕಂದ್ರೆ ಶಿವನ ಭಕ್ತರೆ ನಾವು. ಶಿವನ ಚೈತನ್ಯ ಜೊತೆ ನಾವು ಸಂಯಮ ಜೊತೆಗೆ ಮಾಡಿದ್ದು ಬಹಳ ಖುಷಿ ಆಯ್ತು ನನಗೆ. ಆಮೇಲೆ ನಿನ್ನೊಂದು ಮಿರಾಕಲ್ ನಡೀತು ನನಗೆ. ನಿನ್ನೊಂದು 11 ಗಂಟೆಗೆ ಒಂದು ಪ್ರೋಗ್ರಾಮ್ ಇತ್ತು. 11:30ಗೆ ನಾನು ಹೋಗ್ಲೇಬೇಕು. ಅದು ಕಂಪಲ್ಸರಿ ಹೋಗ್ಲೇಬೇಕಾಗಿತ್ತು. ಹೆಂಗ್ ಮಾಡೋದು ಲಾಸ್ಟ್‌ನೇ ದಿನ ಗುರೂಜಿ ನೋಡಿದ್ರೆ ಸೇರ್ಲೇಬೇಕಂತದಾರ. ನಾನು ಯಾವ ತರ ಮಾಡ್ಬೇಕಂತ ಒಂದು ಅಂತ ಇದೆ. ಬೆಳಗ್ಗೆ ಎದ್ದು ನೋಡ್ತೀನಿ 10 ಗಂಟೆಗೆ ಮೆಸೇಜ್ ಹಾಕಿರ 10 ಗಂಟೆಗೆ ಇದೆ ಕ್ಲಾಸ್ ಅಂತಂದು. ಎಷ್ಟು ಖುಷಿ ಆಯ್ತಂದ್ರೆ 10, 11 ಗಂಟೆವರೆಗೆ ನಾನು ಫುಲ್ ಆರಾಮಾಗಿ ನಿನ್ನೆ ಕ್ಲಾಸ್ ಮಾಡಿದೆ. ಕ್ಲಾಸ್ ಕೇಳ್ಕೊಂಡು 11:30ಲಿಂದ ನಾನು ಓದೆ. ಬಹಳಷ್ಟು ಖುಷಿ ಆಯ್ತು. ಇದ್ರಲ್ಲಿ ಮಿರಾಕಲ್ ನಡೆದಿದಾವ ಅನ್ಸ್ತದೆ. ನಾನು ಜೂಮಲ್ಲಿ ಹೇಳಿ ಸಾಕಷ್ಟು ಜನ ಜಾಯಿನ್ ಆಗಿದ್ದಾರೆ ಜನವರಿ 2ಕ್ಕ. ನನ್ನ ಕಡೆಯಿಂದನೂ ನಾನು ಸಾಕಷ್ಟು ಜನ ಜಾಯಿನ್ ಮಾಡಿಸ್ತೀನಿ. ಎಲ್ದಿ ಹೆಲ್ದಿಯಾಗಿ ಚೆನ್ನಾಗಿರ್ಬೇಕು. ಆಮೇಲೆ ನಾನುನು ಮತ್ತೆ ಜನವರಿ 2ಕ್ಕೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಈ ತರ ನಮಗೆ ಸಂಯಮಕ್ಕೆ ಸೇರಿಸಿರೋದು ಕೋಮಲಾ ಮೇಡಮ್‌ಗೂ ಮತ್ತು ಗುರೂಜಿ ಅವರಿಗೆ ಬಹಳಷ್ಟು ಧನ್ಯವಾದ ಗುರೂಜಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಧ್ಯಾನ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಮೇಡಮ್ ನೀವು? ನಾನು 3 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ ಮೇಡಮ್. ಧ್ಯಾನಕ್ಕಿಂತ ಹೆಚ್ಚು ಬೆನಿಫಿಟ್ಸ್ ಸಂಯಮದಲ್ಲಿ ಸಿಗ್ತಾ ಇಲ್ವಾ? ನಿಜ ಮೇಡಮ್. ಸಿಕ್ಕಿದೆ ಮೇಡಮ್. ಸ್ವಲ್ಪೇ ಟೈಮು. ನಾನ್ 3 ಇಯರ್ಸ್ ಮಾಡ್ತಾ ಇದ್ದೀನಿ. ಧ್ಯಾನದ್ದೇ ಬೇರೆ ಮೇಡಮ್ ಎನರ್ಜಿಸ್. ಈ 24 ಡೇಸ್ ಅಲ್ಲಿ ಸಿಗ್ತಾ ಇರೋ ಎನರ್ಜಿಸೇ ಬೇರೆ ಮೇಡಮ್ ಇದು. ಇದು ಹೈ ಎನರ್ಜಿಸ್ ಇದೆ ಮೇಡಮ್ ಇದರಲ್ಲಿ. ತುಂಬಾ ತುಂಬಾ ಧನ್ಯವಾದ. ತುಂಬಾ ಚೆನ್ನಾಗಿ ಹೇಳಿದ್ರಿ ಒಂದು ಪಿರಮಿಡ್ ಮಾಸ್ಟರ್